ಟೈಮ್ ಸಿಗುತ್ತೆ ನಿಮಗೆ ಇನ್ಸ್ಟಾಗ್ರಾಮ್ ಎಲ್ಲ ಮೇಂಟೈನ್ ಮಾಡಿ ಅಂದ್ರೆ ವಿಡಿಯೋ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅಂದ್ರೆ ನಾನು ಮಾಡ್ಬೇಕು ಬೆಳಿಗ್ಗೆ ಟೀ ಟೀ ಕಾಫಿ ಕುಡಿಯೋ ಗ್ಯಾಪ್ ಅಲ್ಲಿ ಹೋಗಿ ಕರ್ಕೊಂಡ್ ಬಂದು ಮಾಡಿಸ್ಕೊಂತೀನಿ. ಆಮೇಲೆ ತಿಂಡಿ ಮಾಡ್ತೀವಲ್ವಾ, ಗಾಡಿ ಯಾವಾಗ ಅನ್ಲೋಡ್ ಹೋಗುತ್ತೆ ಅದು ಮುಗಿಸ್ಕೊಂಡ್ ಬರೋದು 11 ಗಂಟೆ ಆಗುತ್ತೆ. ಅಲ್ಲಿ 10:30 11 ಗಂಟೆ ಹತ್ರ ಬರುತ್ತೆ. ಆ ಟೈಮಲ್ಲಿ ನಾನು ಇಲ್ಲೇ ನಮ್ಮ ಪಾರ್ಕ್ದಲ್ಲೇ ಕುಂತ್ಕೊಂಡು ಎಡಿಟ್ ಮಾಡ್ಕೊಂಡು ಕುಂತ್ಕೊಂತೀನಿ. ಅದು ಬರೋವರೆಗೂ ಮುಗಿಸ್ಕೊಂಡು ಆಮೇಲೆ ಪುನಃ ಕೆಲಸಕ್ಕೆ ನೀವೇ ಎಡಿಟ್ ಮಾಡ್ಕೊಳ್ತೀರಾ? ಶೂಟ್ ಎಲ್ಲ ನೀವೇ ಮಾಡ್ಕೊಳ್ತೀರಾ? ನಾನು ಹೇಳ್ಕೊಡ್ತೀನಿ. ನಮ್ಮ ಜೊತೆ ಹುಡುಗರು ಇರ್ತಾರೆ, 4 ಜನ ಇರ್ತೀವಿ ನಾವು. ಸಪೋರ್ಟ್ ಮಾಡ್ತಾರಲ್ಲ? ಸಪೋರ್ಟ್ ಮಾಡ್ತಾರಣ್ಣ. ಮಾಡು, ಇನ್ನೂ ಚೆನ್ನಾಗಿ ಮಾಡು, ಸಪೋರ್ಟ್ ಮಾಡ್ತಾರೆ. ಹೌದಾ? ಒಂದಿನ ರಜಾ ಹಾಕಿದ್ರೆ ಪೇಮೆಂಟ್ ಏನು ಕಟ್ ಮಾಡ್ತಾರಾ? ಕಟ್ ಆಗುತ್ತೆ. ಕಟ್ ಆಗ್ಬಿಡುತ್ತಾ? ಕಟ್ ಆಗುತ್ತೆ. ಅಂದ್ರೆ ಮಂತ್ಲಿ ಪೇಮೆಂಟ್ ಫಿಕ್ಸ್ ಇರಲ್ಲ? ಇಲ್ಲ, ಫಿಕ್ಸ್ ಏನು ಇರೋದಿಲ್ಲ. ಕಟ್ ಆಗ್ಬಿಡುತ್ತೆ? ಕಟ್ ಆಗುತ್ತೆ. ಓಕೆ. ಮಂತ್ಲಿ ಅಂದ್ರೆ ನಿಮ್ಗೆ ವೀಕ್ಲಿ ಒಂದು ಹಾಲಿಡೇ ಅಂತ ಏನಿರಲ್ಲ? ಹಾಗೇನ ಹಬ್ಬ ಇದ್ರು ನಾವು ಒಂದು 10 ಕೆಲಸ ಮುಗಿಸ್ಕೊಂಡೇ ಹೋಗ್ಬೇಕು. ಹೌದಾ? ಒಂದು 10-10:30 ಗಂಟೆ ಮಾಡ್ಲೇಬೇಕು. ಅಂದ್ರೆ ನಿಮ್ಗೆ ರಜಾನೇ ಇಲ್ಲ? ಫುಲ್ ಇಲ್ಲ, ಮಾಡ್ಲೇಬೇಕಣ್ಣ. ಡೈಲಿ ಒಂದು 10 ಮಾಡ್ಲೇಬೇಕು. ನಿಮ್ಗೆ ಅಟೆಂಡೆನ್ಸ್ ಅಂತ ಇರುತ್ತೆ ಏನಾದ್ರು? ಅಟೆಂಡೆನ್ಸ್ ಅಂತ ಇರುತ್ತೆ ಏನಾದ್ರು? ಅಟೆಂಡೆನ್ಸ್ ಬರ್ತಾರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್. ಹೌದಾ? ಡೈಲಿ ಅವರೇ ಬಂದು ನಿಮ್ಗೆ ಯಾವ ತರ ಮಾಡೋ ಫೋಟೋ ಹೊಡ್ಕೊಬೋದು ಆ ತರ ಮಾಡ್ತಾರಾ ಇಲ್ಲ ನಿಂಗೆ? ಅಲ್ಲ, ಬಂದು ಒಬ್ಬೊಬ್ಬರು ಹೆಸರು ಕರೀತಾರೆ, ನಾವು ಪ್ರೆಸೆಂಟ್ ಸರ್ ಅಂತೀವಿ. ಆಮೇಲೆ ಅವರು ತೆಗ್ದ್ಬಿಟ್ಟು ಎಲ್ಲೆಲ್ಲಿ ಮೇಸರ್ಗೆ ಹೇಳ್ತಾರೆ, ಎಲ್ಲೇನು ಏನ್ ಮಾಡ್ಬೇಕು, ಕಂಪ್ಲೇಂಟ್ ಏನಿದೆ ಅಂತ ಅವ್ರದ್ದು. ನಿಮ್ಗೆ ಸುಪೀರಿಯರ್ ಕಡೆಯಿಂದ ಏನಾದ್ರು ಪ್ರೆಜರ್ ಏನ್ ಬರುತ್ತೆ ನಿಮ್ಗೆ? ಏನಾದ್ರು ಪ್ರೆಜರ್ ಮ್ಯಾನೇಜರ್ ಕಡೆಯಿಂದ? ಏನಿಲ್ಲ. ಹೌದಾ? ಹಿಂಗ್ ಮಾಡ್ಬೇಕು ಅಂತ ಏನಾದ್ರು ಏನು ಬರಲ್ಲ? ಪ್ರೆಜರ್ ಏನಿಲ್ಲ. ಪ್ರೆಜರ್ ಅಂದ್ರೆ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ನಾವು ಕೆಲ್ಸಗಳು. ಯಾರ ಹತ್ರನೂ ಒಂದು ಮಾತಾಡ್ಸ್ಕೊಂಡೋಗಿಲ್ಲ, ಕೆಲ್ಸಗಳು ಮಾಡಿ. ನೀವು ಜನಗಳಿಗೆ ಹೇಳಕಂದ್ರೆ ಏನ್ ಹೇಳಕ್ ಇಷ್ಟ ಬೀಳ್ತೀವಿ ಅಂದ್ರೆ? ಆಮೇಲೆ ಇದು ಕುಡ್ದ್ಬಿಟ್ಟಲ್ಲ ಬಿಸಾಕ್ಬಿಟ್ಟಿರ್ತಾರೆ. ಹೌದು, ಆ ತರ ಯಾರಿಗೂ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟ ಬೀಳ್ತೀವಿ? ಆ ತರ ಮಾಡಬಾರ್ದನ. ಹಂಗ್ ಮಾಡಿದ್ರು ನೀವು ಗಾಜು ಏನಾರು ಇದ್ರೆ ನಮ್ ಕೈಲೇ ಗಾಡಿ ಡೈರೆಕ್ಟ್ ಅವ್ರಿಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ? ಈ ತರ ಎಲ್ಲ ಮಾಡ್ಬೇಡಿ ಅಂತಂದ್ರೆ ಏನ್ ಹೇಳಕ್ ಇಷ್ಟ ಬೀಳ್ತೀರ ಅವ್ರಿಗೆ? ಅಂದ್ರೆ ಇವಾಗ ನಮ್ದು ತೊಂದ್ರೆ ಆಗುತ್ತೆ. ನಮ್ಗೆ ಎಷ್ಟು ಏಟ್ ಆಗಿದೆ, ಬಾಟ್ಲ್ಗಳು ಕೈಯೆಲ್ಲ ಹಾಕ್ಬಿಟ್ಟು ತುಂಬುವಾಗ ನನಗೂ ಬ್ಲಡ್ ಎಲ್ಲ ಆಗಿದೆ. ಆತರ ಯಾರು ಆದ್ರೆ ಸರಿ, ಗಾಜು ಬಾಟ್ಲ ಆದ್ರೆ ಸರಿ, ಏನೇ ಇದು ಬಂದ್ರು ಎಲ್ಲಿ ತಗೊಂಡ್ಬಂದು ಬಿಸಾಕೋದು ಆ ತರ ಮಾಡಬೇಡಿ. ಮಾಡಿದ್ರು ನೀವು ತಗೊಂಡ್ಬಂದು, ನಮ್ಮ ಗಾಡಿ ಇರುತ್ತೆ, ಆಟೋನು ಬರುತ್ತೆ, ನಮ್ದು ಟ್ರಾಕ್ಟರ್ ಬರುತ್ತೆ, ನಮ್ ಕೈಲಿ ಕೊಟ್ಬಿಟ್ರೆ ನಾವ್ ಹಾಕೊಂತೀವಣ. ಅಲ್ಲಿ ಬಿಸಾಕೋದು ತಪ್ಪಣ. ಅದೊಂದು ತೊಂದರೆ ಆಗುತ್ತೆ ನಮ್ಗೆ. ಇವಾಗ ಏನ್ ಮಾಡ್ತಾರೆ ಗೊತ್ತಾ, ಹೋಟ್ಲಲ್ಲಿ ಟೀ ಹೋಟ್ಲು ಇವರೆಲ್ಲ ಮಾಡ್ತಾರಲ್ವಾ, ಎಲ್ಲ ಅಂತ ಅಲ್ಲ ಚೆಲ್ಬಿಟ್ಟು ಹೊಂಟೈತಾರೆ. ಅದೊಂದು ತೊಂದ್ರೆ. ಹೌದಾ? ಕಾಫಿ ಲೋಟ ಟೀ ಲೋಟ ಬಂದು ಚೆಲ್ಬಿಟ್ಟು ಬಿಸಾಕ್ಬಿಟ್ಟು ಹೊಂಟೈತಾರೆ ಅದೊಂದು ತೊಂದ್ರೆ. ಆಮೇಲೆ ಜನರದ್ದು ಅದೇ ರೋಡಲ್ಲಿ ತಗೊಂಡ್ಬಂದು ಬಿಸಾಕ್ಬಿಡೋದು, ಅದೆಲ್ಲ ತೊಂದ್ರೆ, ತುಂಬಾ ತೊಂದರೆ ಆಗುತ್ತೆ. ನಿಮ್ಗೆ ಡೈಲಿ ಅಲವೆನ್ಸ್ ಅಂತ ಕೊಡ್ತಾರೆ ಏನಾದ್ರು? ಊಟ ಕಾಫಿ ತಿಂಡಿಗಂತ ಏನಾದ್ರು ಕೊಡ್ತಾರೆ ನಿಮ್ಗೆ? ಎಲ್ಲಣ್ಣ? ಇಲ್ಲಿ ನಗರಸಭೆಯಲ್ಲಿ? ನಗರಸಭೆಯಲ್ಲಿ ಕೊಡೋದಿಲ್ಲ. ಮತ್ತೆ ನೀವು ಊಟ ಎಲ್ಲ ಹೆಂಗೆ? ನಗರಸಭೆ ಕೊಡ್ತಾರೆ, ಬೆಳಿಗ್ಗೆ ನಾಷ್ಟ ಮಾತ್ರ ಕೊಡ್ತಾರೆ ಅಷ್ಟೇ. ಅಲ್ಲೇ? ಹೌದಾ? ಬರುತ್ತೆ ನಾಷ್ಟ. ಕಾಫಿ ಟೀ ಏನು ಕೊಡಲ್ಲ? ಟೀ ಕಾಫಿ ಏನಿಲ್ಲ, ನಾಷ್ಟ ಮಾತ್ರ ಬರುತ್ತೆ. ನಾಷ್ಟ ಕೊಡ್ತಾರೆ. ಆಮೇಲೆ ಮಧ್ಯಾಹ್ನ ಲಂಚ್ ಏನು ಕೊಡಲ್ಲ? ಇಲ್ಲ. ಇಷ್ಟ ಅಲವೆನ್ಸ್ ನಿಮ್ಗೆ? ಮನೆಗೆ ಹೊಂಟೈತಿ ಮಧ್ಯಾಹ್ನ. ಗಾಡಿಗಳು ಬರ್ತಾವಲ್ಲ, ಅವೆಲ್ಲ ನಗರಸಭೆ ಇಲ್ಲ ನೀವು ಏನೋ ಓನಾಗಿ ತರ್ಬೇಕಾ ನೀವು? ನಗರಸಭೆ ಎಲ್ಲ ಅವ್ರದ್ದು. ಬರ್ತೀರಾ, ಕೆಲಸ ಮಾಡ್ತೀರಾ, ಹೋಗ್ತೀರಾ ಅಷ್ಟೇ? ಎಕ್ಸ್ಟ್ರಾ ಇನ್ಕಮ್ ಅಂದ್ರೆ ಹೆಂಗ್ ಬರುತ್ತೆ ನಿಮ್ಗೆ ಇದರಿಂದ? ಎಕ್ಸ್ಟ್ರಾ ಇನ್ಕಮ್ ಎಲ್ಲ ಮಾಡೋದಿಲ್ಲ. ಅಂದ್ರೆ ಈ ಜನಗಳು ಸ್ವಲ್ಪ ಕಷ್ಟ ಬೀಳ್ತಾರೆ ಅಂತ ಏನಾದ್ರು 50-100 ಕೊಡ್ತಾರೆ? ಒಂದು 50-100 ಕೊಡ್ತಾರೆ. ಬಿಟ್ರೆ ನಮ್ಗೇನಿಲ್ಲ. ಕೆಟ್ಟ ಅನುಭವ ಅಂದ್ರೆ ಏನಿದೆ? ಕೆಟ್ಟ ಅನುಭವ ಅಂದ್ರೆ ಇದು ಗಾಜುದು ತಗೊಂಡು ಬಿಸಾಕ್ಬಿಡೋದು ಒಂದು ತೊಂದ್ರೆ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಗಾಜ್ ಇರುತ್ತೆ ಸಡನ್ ನಾವು ಇವಾಗ ಕಸದಲ್ಲೇ ತುಂಬಾ ಕೊಯ್ತೀವಿ. ಇವಾಗ ಯಾರೋ ಗುಡ್ಸ್ಬಿಟ್ಟೆ ಮಡಗಿರ್ತಾರೆ. ನಮ್ ಕಡೆ ನಮ್ಮ ಪೌರ ಕಾರ್ಮಿಕರೇ ಪರಕೆ ತಗೊಂಡ್ ಗುಡ್ಡೆ ಮಡಗಿರ್ತಾರೆ. ನಾವು ಸಡನ್ ಗುದ್ಲಿನ ಹಾಕ್ತಿವಿ. ಹಿಂಗೆ ಗುದ್ಲಿ ಹಾಕುವಾಗ ಗಾಜ ಏನಾರು ಬಂದ್ರೆ ಕೈ ಕೊಡ್ಬೇಕು. ಅದೇ ಹೊಡಿತೆ, ನನಗೆ ಹೊಡ್ತಿದ್ದೆ, ಈ ಕಾಲಿಗೆ ಹೊಡ್ದಿದ್ದೆ, ತುಂಬಾನೇ ಬ್ಲಡ್ ಎಲ್ಲ ಹೋಗುತ್ತೆ. ಅದೇ ಕಾಲಿಂಗ್ ಮಡಗಿರ್ತೀವಿ, ಸಡನ್ ಗುದ್ಲಿ ಹಾಕೊಂಡು ಎಳಿತೀವಲ್ವಾ, ಆ ಟೈಮಲ್ಲಿ ಬಂದು ಕಾಲ್ಗಳು ಹೊಡ್ದಿ ಸ್ವಲ್ಪ ನರೆಲ್ಲ ಪ್ರಾಬ್ಲಮ್ ಆಗಿ ಇವಾಗ ಹಾಸ್ಪಿಟಲ್ ಅಲ್ಲ. ಅವರೆಲ್ಲ ಹಂಗಾದ್ರೆ ಹಾಸ್ಪಿಟಲ್ ತೋರಿಸ್ತಾರೆ ಅವರೇ ನಗರಸಭೆ ಕಡೆಯಿಂದ? ಅದೇ ಜಯದೇವನ ಜಯದೇವ ಹಾಸ್ಪಿಟಲ್? ಅದು ಜಯದೇವ ಹಾಸ್ಪಿಟಲ್. ಜಯದೇವ ಹಾಸ್ಪಿಟಲ್ ಅದು ಬೆಂಗಳೂರಲ್ಲಿ ಒಂದಿದೆ, ಮೈಸೂರಲ್ಲಿ ಒಂದು ಐದಲ್ಲ ದೊಡ್ಡ ಹಾಸ್ಪಿಟಲ್. ಅದೆಲ್ಲ ಫ್ರೀ ಟ್ರೀಟ್ಮೆಂಟ್ ನಿಮ್ಗೆಲ್ಲ? ಏನ್ ದುಡ್ಡೇನು ಕಟ್ಟಿಸ್ಕೊಳ್ಳಲ್ಲ? ಮಿನಿಮಮ್ ಅಮೌಂಟ್ ಇಷ್ಟೊತ್ತು ಕಟ್ಟಿ ಅಂತ ಏನಿಲ್ಲ? ನಮ್ಮ ಆಫೀಸ್ ಕಡೆಯಿಂದ ಕಳ್ಸಿಕೊಡ್ತಾರೆ. ಓಕೆ. ನೀವು ಕೋವಿಡ್ ಟೈಮಲ್ಲಿ ವರ್ಕ್ ಮಾಡ್ತಾ ಇದ್ರಾ? ವರ್ಕ್ ಮಾಡ್ತಿದ್ರ. ಕೋವಿಡ್ ಟೈಮಲ್ಲಿ ವರ್ಕ್ ಮಾಡ್ಲೇಬೇಕಾಯ್ತು? ವರ್ಕ್ ಮಾಡ್ಲೇಬೇಕು. ನಾನು ಎಲ್ಲ ಸೇಫ್ಟಿ ಮಾಡ್ಕೊಂಡು ಸ್ಯಾನಿಟೈಸರ್ ಅಲ್ಲಿ ಹೊಡೆದಿದ್ದೀನಿ, ಮನೆಗೆ ಹೋಗಿ ಬ್ಲೀಚಿಂಗ್ ಪೌಡರ್ ಅದೆಲ್ಲ ಮಾಡಿದ್ರಿ. ಸ್ಯಾನಿಟೈಸರ್ ಹೊಡೆಯೋದು, ಅದೇ ಮಾಮೂಲಿ ಕೈಲಿ ಮಾಡ್ತಾರೆ, ಅದೆಲ್ಲ ಮಾಡಿದ್ರಿ. ಫುಲ್ ಕವರ್ ಎಲ್ಲ ಮಾಡ್ಕೊಂಡು
ನೀವೆಲ್ಲ ಫುಲ್ ಸೇಫ್ಟಿಯಾಗಿ ಸೇಫ್ಟಿ ಮಾಡ್ಕೊಂಡು ಮಾಡಿದ್ದೀವಿ. ಓಕೆ. ಆಮೇಲೆ ನೀವು ಕೆಲಸದ ಬಗ್ಗೆ ಏನು ಹೇಳಿಲ್ಲ ನಿಮಗೆ, ಏನೇನು ರೂಲ್ಸ್ ಇರುತ್ತೆ ನಿಮಗೆ, ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು. ರೂಲ್ಸ್ ಅಂದ್ರೆ ಅಣ್ಣ ಬೆಳಿಗ್ಗೆ ಒಂದು 5:15 ಅಲ್ಲಿ ಇರಬೇಕು. ನಮ್ಮ ಎಲ್ಲಿ ಅಟೆಂಡೆನ್ಸ್ ಕೊಡ್ತೀವಿ ಆ ಸ್ಪಾಟಲ್ಲಿ ಇರ್ಬೇಕು ನಾವು. ಓಕೆ. ಒಂದು 5:15 ಬರ್ತಾರೆ ಇನ್ಸ್ಪೆಕ್ಟರ್. ನಮ್ದು ಒಬ್ಬೊಬ್ಬರಾಗಿ ಹೆಸರು ಕೇಳುವಾಗ ನಾವು ಪ್ರೆಸೆಂಟ್ ಸರ್ ಅಂತ ಹೇಳ್ತೀವಿ. ನಮ್ಮ ಮೇಸ್ತ್ರಿ ಹತ್ರ ಬಂದು ಏನೇನು ಕಂಪ್ಲೇಂಟ್ ಇದೆ ಎಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ನಮ್ಮನ್ನ ಮೇಸ್ತ್ರಿ ಆಮೇಲೆ ರೂಟ್ಗಳು ಕಲಿಸ್ತಾರೆ ಏನೇನು ಅಂತ. ಅಂದ್ರೆ ನಾವು 6 ಗಂಟೆ ಕರೆಕ್ಟಾಗಿ ಕೈ ಹಾಕ್ತಿವಿ ನಮ್ಮ ರೂಟ್ ಮೇನ್ ರೋಡ್ ಹೈವೇ ರೋಡಲ್ಲಿ ಬ್ಯಾಟ್ರಿ ಸರ್ಕಲ್ ಇಂದ ಬಿಟ್ಟು ಅದು ಮುಗಿಸ್ಕೊಂಡು ಬಂದು ನಮ್ಮ ಆಫೀಸ್ ರೋಡ್ ವಿ ರೋಡ್ ಬರುತ್ತೆ. ವಿ ರೋಡಿಂದ ನಮ್ಮದು ಈ ಕಡೆ ಬರ್ತೀವಿ ಅಶೋಕ್ ನಗರ ಎಲ್ಲ ಮುಗಿಸ್ಕೊಂಡು ಒಂದು ರೂಟ್ಗೆ ಹೊಂಟೋಯ್ತೀವಿ. ನೆಕ್ಸ್ಟ್ ರೂಟ್ ಒಂದು 10:00ವರೆಗೆ ಗಾಡಿ 10:30 11 ಗಂಟೆ ಗಾಡಿ ಬಂದರೆ ಮಾಮೂಲಿ ಬೀದಿಯಲ್ಲಿ ಎಲ್ಲೆಲ್ಲಿ ಗೋರ್ಮನೆ ತಗೊಂಡು ಬಂದು ಗುಡ್ಡೆ ಹಾಕಿರ್ತಾರೋ ಬದಿಯಲ್ಲಿ ಹಾಕಿರ್ತಾರೋ ಅದು ತುಂಬ್ತೀವಿ. ಅದಾದ್ಮೇಲೆ ಸ್ಲಿಮ್ ಏರಿಯಾಗಳು ಎಲ್ಲೆಲ್ಲಿ ಬದಿ ಗುಡ್ಡೆಗಳು ಇರ್ತದೋ ಅದು 10 ಗಂಟೆಗೆ ಹಾಕೋ ಥರ ಬೆಳಿಗ್ಗೆ ಬಂದು ಹೈವೇ ರೋಡೆಲ್ಲ ತುಂಬಬೇಕು. ಪೇಪರ್ಗಳೆಲ್ಲ ಇರ್ತದೆ, ಅದು ಹಾರಾಡ್ಬಾರ್ದು ಅಂತ ತುಂಬಿಸ್ಕೊಡ್ತೀವಿ ಬೆಳಿಗ್ಗೆನ ಅಷ್ಟೊಂದು. ಇಲ್ಲಾಂದ್ರೆ 10:30 ಮೇಲೆ ಹೋಗ್ತೀವಿ ಅಂದ್ರೆ ರೂಟ್ಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಆಮೇಲೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಬೆಳಿಗ್ಗೆನೆ ಹೈವೇ ರೋಡ್ಗೆ ಹೊಂಟೋಗ್ತೀವಿ. ಓಕೆ. ಅಂದ್ರೆ ಈ ಜನರು ಇರ್ತಾರಲ್ಲ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದಾಗ್ಲಿ ನಗರಸಭೆಗೆ ಆ ಥರ ಮಾಡ್ತಾರ? ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ನಮ್ಮ ಹತ್ರ ಡೈರೆಕ್ಟ್ ಬಂದು ಹೇಳ್ತಾರೆ, ಇಲ್ಲಾಂದ್ರೆ ಮೇಸ್ತ್ರಿಗೆ ಹೇಳ್ತಾರೆ. ನಾನು ಏನೇ ಕಂಪ್ಲೇಂಟ್ ಇದ್ರು ನಮ್ಮ ಮೇಸ್ತ್ರಿಗೆ ಹೇಳಿ ಫಸ್ಟ್. ಅವ್ರು ಏನ್ ಹೇಳ್ತಾರೋ ನಾವು ಅವ್ರನ್ನ ಕೇಳ್ಬೇಕು. ಅವ್ರು ನಮ್ಗೆ ಅಟೆಂಡೆನ್ಸ್ ಕೊಡೋದು, ಅವ್ರ ಪ್ರಕಾರ ನಾವು ಹೋಗ್ತೀವಿ. ನಮ್ಮ ಹತ್ರ ಬಂದು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಆ ಥರ ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಕ್ಲಿಯರ್ ಮಾಡ್ಕೊಡ್ತೀವಿ ಅಷ್ಟೇ. ಅವ್ರ ಬೈಯೋದಕ್ಕೆ ಆ ಥರ ಮಾಡಲ್ಲ ನಾವು. ಇಲ್ಲಾಂದ್ರೆ ನಾವೇ ಮೇಸ್ತ್ರಿ ಫೋನ್ ಮಾಡ್ತೀವಿ, ಮೇಸ್ತ್ರಿ ಈ ತರ ಕಂಪ್ಲೇಂಟ್ ಹೇಳಿದ್ರು ಅಂತ ಹೇಳಿವಾಗ ಅವ್ರ ಮೇಸ್ತ್ರಿ ಮಾತಾಡ್ಕೊಂತಾರೆ. ಮಾತಾಡಿ ಹೋಗಿ ಅಂದ್ರೆ ಮಾಡ್ಕೊಡ್ತೀವಿ. ಮೇಸ್ತ್ರಿಗಳು ಕಮಿಷನ್ ಕಟ್ ಮಾಡೋದ ಥರ ನಿಮ್ಮ ಸ್ಯಾಲ್ರಿ ಏನಾದ್ರು ಬರುತ್ತಾ? ಅವ್ರಿಗೆ ಇವ್ರಿಗೆ ಸಂಬಂಧ ಇಲ್ಲ ಅಣ್ಣ. ಅವರು ನಮ್ಮ ತರ ಕೆಲಸ ಮಾಡೋದು. ಹೌದಾ? ಅವ್ರ ಮೇಸ್ತ್ರಿಗಳು ನಾವು ಈ ತರ ಕೆಲಸ ಮಾಡ್ತೀವಿ. ಹೌದಾ? ಫೈನಲ್ ಆಗಿ ಜನಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಫೈನಲ್ ಆಗಿ ಜನರಿಗನ ಅದು ಅಲ್ಲಿ ಇಲ್ಲಿ ಕಸದು ಎಸೆಯೋದು, ಅದು ಆಮೇಲೆ ಬಾಟ್ಲುಗಳು ಎಸೆಯೋದು, ಗಾಜು ಎಸೆಯೋದು, ಈ ತರದೊಂದು ಮಾಡಬೇಡಿ. ಅಂದ್ರೆ ಅಣ್ಣ ಇದೆರಡು ಪ್ರಾಬ್ಲಮ್ ಅಣ್ಣ. ಜನ ಅಲ್ಲಿ ಇಲ್ಲಿ ಕಸ ಎಸೆಯೋದು, ಬಂದು ಗಾಡಿಲೆಲ್ಲ ಬಂದು ಎಸೆಯೋದು, ಗಾಜಂದು. ನಾವು ಬರ್ತೀವಿ, ನಮಗೆ ಗಾಡಿ ಕೊಟ್ಟರು ಒಳ್ಳೇದಣ್ಣ. ಅಲ್ಲಿ ಎಸೆಯುವಾಗ ನಾವು ಕೈ ಹಾಕಿ ತುಂಬುವಾಗ ನಮಗೂ ಬ್ಲಡ್ ಬರೋದು, ರಕ್ತ ಬರೋದು ಎಲ್ಲ ಆಗುತ್ತೆ. ಇದೊಂದು ಪ್ರಾಬ್ಲಮ್ ನಮಗೆ. ಸರ್, ನಿಮ್ಮ ಪ್ರಮೋಷನ್ ಯಾಕೆ ಮಾಡಲ್ಲ ನೀವು? ಪ್ರಮೋಷನ್ ಅಂದ್ರೆ ಅಣ್ಣ ಕೆಲವೊಬ್ರು ಪ್ರಮೋಷನ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂತಾರೆ ಅಂತ ಬೈಯೋದವ್ರು ಇರ್ತಾರೆ. ಅದರಿಂದ ನಾನು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತೀನಿ. ಇಲ್ಲ, ಬೈಯೋದ್ರೇನಿದೆ ನಿಮ್ಗೆ? ನೀವು ಇಷ್ಟೊಂದು ಫಾಲೋವರ್ಸ್ ಬೆಳೆಸ್ಕೊಂಡ್ಮೇಲೆ ನಿಮ್ಗೆ ಕಷ್ಟ ಇದ್ದಿತ್ತಲ್ಲ ಅದು, ಹೌದಿಲ್ಲ? ನೀವು ಫಾಲೋವರ್ಸ್ ಅಂದ್ರೆ ನೀವು ಅದೊಂದು ಹೇಳ್ಬೋದು. ನಾವು ಈ ಬೆಟ್ಟಿಂಗ್ ಆ್ಯಪ್ಗಳು ಆ ಥರ ಮಾಡ್ದಂಗೆ ಜೆನ್ಯೂನ್ ಯಾವ ಇರ್ತಾವೋ ಅವು ಮಾಡ್ಕೊಳ್ಳಿ. ಅದೇ ಬೆಟ್ಟಿಂಗ್ ಆಪ್ ಮಾಡೋದಿಲ್ಲ. ಯಾರು ಒಂದು ಅಂಗಡಿನ ಸ್ಯಾರಿನ ಬಟ್ಟೆ ಅಂಗಡಿನ ಮಾಡ್ಕೊಡ್ತೀನಿ ಮಾಡಿ. ಬೆಟ್ಟಿಂಗ್ ಆಪ್ ಎಲ್ಲ ಮಾಡೋದಿಲ್ಲ. ಅಲ್ಲ, ನಿಮ್ಮಲ್ಲಿ ಜಾಸ್ತಿ ಏನೋ ಪ್ರಮೋಷನ್ ವಿಡಿಯೋನ ಬಂದಿಲ್ಲ. ಇವಾಗ ನೀವು ಒಂದು ಸಾಂಗ್ ಏನೋ ಓಪನ್ ಮಾಡಿರ್ತಾರ, ಅದು ಸಾಂಗ್ ಬಗ್ಗೆ ಮಾಡಿ ಅಂದ್ರೆ ಮಾಡ್ಕೊಡ್ತೀನಿ. ಇವಾಗ ಒಂದು ನಮ್ದು ಸಾಂಗ್ ಇದೆ ಮಾಡ್ಕೊಡಿ, ಸ್ವಲ್ಪ ಬೆಳಿಬೇಕು ಅಂದ್ರೆ ನಾನು ಅವ್ರಿಗೆ ಮಾಡ್ಕೊಡ್ತೇನೆ. ನಿಮ್ ಡ್ಯಾನ್ಸಿಂಗ್ ಬಂದ್ರೆ ನಿಮ್ ಫೇವ್ರೇಟ್ ಹೀರೋ ಯಾರು? ಪುನೀತ್ ರಾಜ್ಕುಮಾರ್. ಅವ್ರದ್ದು ಡ್ಯಾನ್ಸ್ ಎಲ್ಲ ಚೆನ್ನಾಗಿರ್ತದೆ. ಅವ್ರು ನೋಡೇ ನಾನು ಸ್ವಲ್ಪ. ಆಮೇಲೆ ಇವಾಗ ನೀವು ಇಷ್ಟೊಂದಲ್ಲಿ ಡ್ಯಾನ್ಸ್ ಮಾಡ್ತಿರಲ್ಲ, ಪ್ರಾಕ್ಟೀಸ್ ಹೆಂಗಿರುತ್ತೆ? ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ? ಡೈಲಿ ಪ್ರಾಕ್ಟೀಸ್ ಎಲ್ಲ ಮಾಡೋದಿಲ್ಲ ನಾನು. ಎಲ್ಲಿ ವಿಡಿಯೋ ನೋಡ್ತೀನಿ ನೈಟ್ ಹೊತ್ತು, ಯಾವ್ದು ಚೆನ್ನಾಗಿದೆಯೋ ಅದನ್ನ ಹಂಗೆ ಮೈಂಡ್ಗೆ ಹಾಕೊಂಡು ನಾನು ಬ್ಲೂಟೂತ್ ಹೆಡ್ಫೋನ್ ಹಾಕೊಂತೀನಿ. ಕೆಲಸ ಮಾಡ್ಕೊಂಡು ಹಾಕೊಂಡು ಆ ಸಾಂಗ್ ಹಂಗೆ ರಿಪೀಟ್ ಕೇಳ್ತಾನೆ ಇರ್ತೀನಿ. ಒಂದು 10 ಸಾವಿರ ಕೇಳ್ತೀನಿ. ಹಂಗೆ ಮೈಂಡ್ಗೆ ಹಾಕೊಂಡು ಮೂವ್ಮೆಂಟ್ ಏನೇನಿದೆಯೋ ಅದನ್ನ ಹಾಕೊಂಡು ಅಲ್ಲೇ ಸ್ಪಾಟ್ ಎಲ್ಲ ಮಾಡ್ಬಿಡ್ತಾರೆ. ಯಾಕೆ ಟ್ರೈ ಮಾಡ್ಬಾರ್ದು ಬೇರೆ ಇದ್ರಲ್ಲೆಲ್ಲ? ಮೊನ್ನೆ ಆಲ್ಬಮ್ ಸಾಂಗ್ ಬೇರೆ ಮಾಡಿದೆ ಅಂತ ಹೇಳಿದ್ರಿ ನೀವು. ಆ ಥರ ಯಾವಾಗ ಅಪ್ರೋಚ್ ಆಗ್ಬೋದಲ್ಲ? ಆ ಥರ ಕರೆದ್ರೆ ನಾನು ಹೋಯ್ತೀನಿ ಅಣ್ಣ. ಇವಾಗ ಅವ್ರು ಕರೆದು ಮಾಡಿಸ್ತರು, ಬೇರೆಯವ್ರು ಕರೆದ್ರು ನಾನು ಹೋಯ್ತೀನಿ. ಹೌದು, ಕರಿಬೇಕು. ಅವ್ರು ಕರೆದ್ರೆ ಹೋಯ್ತು. ನೀವೇನಾ ಎಲ್ಲೋ ಅಪ್ರೋಚ್ ಆಗಿಲ್ಲ ಈ ಥರ ನಾನು ಇದೇ ಮಾಡಿ ಅಂತ? ಅಂದರೆ ನಮ್ಮದು ಇವಾಗ ನಾನು ಈ ಥರ ಕೆಲಸ ಮಾಡ್ಬಿಟ್ಟು ಒಬ್ಬರು ಕರೆಯೋದಿಲ್ಲ ಅನ್ನೋದು. ಇವನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಅವ್ರನ್ನಂತ ಪಕ್ಕ ಕರೀತಾರೆ. ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ನಮ್ಮಂತ ಕೆಲಸ ಮಾಡೋರು, ಈ ಥರ ಕೂಲಿ ಕೆಲಸ ಮಾಡೋರ್ನ ಕರೆಯೋದು ಇಲ್ಲ. ಟ್ಯಾಲೆಂಟ್ ಇದ್ರೆ ನೀನ್ ಎಂತರಾದ್ರೂ ಹೋಗ್ಬೋದು. ಏನು ಬಟ್ ಏನಂದ್ರೆ ಅಣ್ಣ, ನಮ್ದು ಇವಾಗ ಒಳ್ಳೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ಮಾಡೋ ಡ್ರೆಸ್ ಹಾಕೊಂಡು ಬರೋರ್ನ ನೋಡಿ ನಮ್ದು ನೋಡಿ ವ್ಯತ್ಯಾಸ ಇರ್ತದೆ ಅವ್ರದ್ದು. ಅದಕ್ಕೆ ನಾನು